ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಯುದ್ಧದ ಆರಂಭ, ಎರಡೂ ಪಕ್ಷದ ವೀರರು ಪರಸ್ಪರ ಕಾದಾಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಕೆಲವೊಂದು ವೀರರು, ಕೌರವರ ವೀರರ ಜೊತೆ ಪಾಂಡವರ ವೀರರು ಹೇಗೆ ಯುದ್ಧ ಮಾಡ್ತಾ ಇದ್ರು, ಯಾರ ಜೊತೆ ಯುದ್ಧ ಮಾಡಿದ್ರು ಅನ್ನೋದನ್ನ ತಿಳ್ಕೊಂಡ್ವಿ. ಸಹದೇವನ ಮಗ ಶ್ರುತಕರ್ಮ ಕಾಂಬೋಜದ ಮಹಾರಥಿ ಸುದೀಕ್ಷ್ಣನ ಜೊತೆ ಯುದ್ಧ ಮಾಡ್ದ. ಅರ್ಜುನನ ಮಗ ಇರಾವನ ಶ್ರುತಾಯುವಿನ ಜೊತೆ ಯುದ್ಧ ಮಾಡ್ದ. ಇಬ್ರು ಕುದುರೆಗಳನ್ನೆಲ್ಲ ನಾಶ ಮಾಡಿ ಆಮೇಲೆ ತಮ್ಮ ತಮ್ಮ ಗದೆಗಳನ್ನ ತಗೊಂಡು ಅವರು ಯುದ್ಧ ಮಾಡ್ತಾರೆ. ಆಮೇಲೆ ಅವರಿಬ್ಬರ ನಡುವೆ ಜೋರಾಗಿ ಯುದ್ಧ ನಡೆಯುತ್ತೆ. ಮುಂದುವರೆದು ಮಹಾರಥಿ ಕುಂತಿ ಭೋಜನ ಜೊತೆ ಅವಂತಿ ರಾಜದ ವಿಂಧ್ಯ ಮತ್ತೆ ಅನುವಿಂಧ ಇದಾನಲ್ಲ, ಅವರ ಸಂಘರ್ಷಣವಾಗುತ್ತೆ. ಮತ್ತೆ ತಮ್ಮ ತಮ್ಮ ವಿಶಾಲ ವಾಹಿನಿಯ ಸಹಿತ, ಅಂದ್ರೆ ತುಂಬಾ ದೊಡ್ಡ ಸೈನ್ಯದ ಸಹಿತ ಸಂಗ್ರಾಮವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅನುವಿಂದ ಏನ್ ಮಾಡ್ತಾನೆ, ಕುಂತಿ ಭೋಜನ ಮೇಲೆ ಗದೆಯಿಂದ ಪ್ರಹಾರ ಮಾಡ್ತಾನೆ. ಮತ್ತೆ ಕುಂತಿ ಭೋಜ ತಕ್ಷಣನೇ ಅದನ್ನ ತನ್ನ ಬಾಣಗಳಿಂದ ಮುಚ್ಚ ಹಾಕ್ಬಿಡ್ತಾನೆ. ಅಂದ್ರೆ ಅವನ್ ಬಿಟ್ಟಂತ ಆ ಗದೆ ಇವನವರೆಗೂ ಬರೋದೇ ಇಲ್ಲ, ಆ ರೀತಿ ಮಾಡ್ತಾನೆ. ಕುಂತಿ ಭೋಜನ ಮಗ ಬಾಣಗಳನ್ನ ಸುರಿಸಿ ವಿಂದನನ್ನ ವ್ಯಥಿತನನ್ನಾಗಿ ಮಾಡ್ತಾನೆ. ಮತ್ತೆ ವಿಂದ ಅವನನ್ನ ತನ್ನ ಬಾಣಗಳಿಂದ ವಿಧೀರ್ಣನನ್ನಾಗಿ ಮಾಡ್ತಾನೆ. ಅವನು ಹೆದರ್ಕೋಬೇಕು, ಆ ರೀತಿ ಮಾಡ್ತಾನೆ. ಈ ರೀತಿ ಅವರಲ್ಲಿ ಬಹಳ ದೊಡ್ಡ ಅದ್ಭುತವಾದಂತಹ ಯುದ್ಧ ಆಗೋದಕ್ಕೆ ಶುರುವಾಗುತ್ತೆ. ಕೈಕೈ ದೇಶದ 5 ಜನ ಸೋದರ ರಾಜಪುತ್ರರು, ಅಂದ್ರೆ ಕೈಕೈ ದೇಶದ 5 ಜನ ರಾಜರು ಗಾಂಧಾರ ದೇಶದ 5 ರಾಜಕುಮಾರರ ಜೊತೆ ಯುದ್ಧ ಮಾಡ್ತಾರೆ. ಜೊತೆನಲ್ಲೇ ಆ ಎರಡೂ ದೇಶಗಳ ಸೈನ್ಯಗಳು ಕೂಡ ಹೋರಾಡೋದಕ್ಕೆ ಶುರುವಾಗುತ್ತೆ. ಈ ರಾಜಕುಮಾರರು ಯುದ್ಧ ಮಾಡಿದ್ದಷ್ಟೇ ಅಲ್ಲ, ಅವ್ರ ಕಡೆ ಸೈನ್ಯ ಬಂದಿರುತ್ತಲ್ಲ, ಅವರು ಕೂಡ ಒಬ್ರಿಗೊಬ್ರು ಹೋರಾಡೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ನಿಮ್ಮ ಮಗ ವೀರಬಾಹು ಇದಾನಲ್ಲ, ಅವನು ರಾಜ ವಿರಾಟನ ಮಗ ಉತ್ತರನ ಜೊತೆ ಹೋರಾಡ್ತಾನೆ. ಮತ್ತೆ ಅವನನ್ನ ತನ್ನ ಚೂಪಾದ ಬಾಣಗಳಿಂದ ಅವನು ಕಟ್ ಹಾಕ್ಬಿಡ್ತಾನೆ, ಅಂದ್ರೆ ಅವನಿಗೆ ಅಡ್ಡಗಡ್ತಾನೆ ಅಂತ ಅರ್ಥ. ಇದೇ ರೀತಿ ಉತ್ತರ ಕೂಡ ಚೂಪಾದ ಬಾಣಗಳನ್ನ ಬಿಟ್ಟು ಆ ವೀರನನ್ನ ವ್ಯಾಕುಲಗೊಳಿಸ್ತಾನೆ. ಛೇದಿ ರಾಜನಾದಂತಹ ಉಲೂಕನ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ಮತ್ತೆ ಬಾಣಗಳ ಮಳೆ ಸುರಿಸಿ ಅವನಿಗೆ ಅಲ್ಲಿ ಕಷ್ಟ ಆಗ್ಬೇಕು, ಆ ರೀತಿ ಮಾಡ್ತಾನೆ. ಮತ್ತೆ ಉಲೂಕನು ಕೂಡ ಅವನಿಗೆ ಚೂಪಾದ ಬಾಣಗಳನ್ನ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಈ ರೀತಿ ಒಬ್ರಿಗೊಬ್ರು ಹೊಡೆದಾಡ್ತಾ ಅವರ ನಡುವೆ ಭೀಷಣವಾದಂತಹ ಯುದ್ಧ ಆಗುತ್ತೆ. ಆ ಸಮಯದಲ್ಲಿ ಎಲ್ಲ ವೀರರು ಕೂಡ ಯಾವ ರೀತಿ ಉನ್ಮತ್ತರಾಗಿದ್ರು ಅಂತಂದ್ರೆ, ಯಾರನ್ನೂ ಗುರುತಿಸ್ತಾ ಇರಲಿಲ್ಲ. ಆನೆಗಳ ಜೊತೆ, ಮತ್ತೆ ರತಿಗಳ ಜೊತೆ, ಕುದುರೆ ಸವಾರರ ಜೊತೆ, ಮತ್ತೆ ಕಾಲಾಳುಗಳ ಜೊತೆ ಯುದ್ಧ ಮಾಡ್ತಾ ಇದ್ರು. ಅಂದ್ರೆ ಆನೆ ಮೇಲೆ ಕೂತ್ಕೊಂಡು ಯುದ್ಧ ಮಾಡೋರು, ಯಾರು ಆನೆಗಳ ಮೇಲೆ ಕೂತಿರ್ತಾರೋ ಅವ್ರ ಜೊತೆ, ಅಂದ್ರೆ ಸರಿಸಮಾನವಾಗಿ ಅವರು ಯುದ್ಧ ಮಾಡ್ತಾ ಇದ್ರು ಅಂತ ಅರ್ಥ. ಈ ರೀತಿ ಒಬ್ಬರ ಜೊತೆ ಇನ್ನೊಬ್ರು ಹೊಡೆದಾಡ್ತಾ ಅವರಲ್ಲಿ ಘೋರವಾದಂತಹ ಯುದ್ಧವಾಗೋದಕ್ಕೆ ಶುರುವಾಗುತ್ತೆ. ಆಗ ದೇವತೆಗಳು, ಋಷಿಗಳು, ಸಿದ್ಧರು ಮತ್ತೆ ಚಾರಣರು ಕೂಡ ಅಲ್ಲಿಗೆ ಬಂದು ಆ ದೇವಾಸುರ ಸಂಗ್ರಾಮದ ಸಮಾನವಾದಂತಹ ಆ ಯುದ್ಧವನ್ನ ನೋಡೋದಕ್ಕೆ ಶುರು ಮಾಡ್ತಾರೆ. ರಾಜ ಆ ಸಂಗ್ರಾಮ ಭೂಮಿಯಲ್ಲಿ ಲಕ್ಷಾಂತರ ಪದಾದಿಗಳು ಮರ್ಯಾದೆಯನ್ನ ಬಿಟ್ಟು ಯುದ್ಧವನ್ನ ಮಾಡ್ತಾ ಇದ್ರು. ಅಂದ್ರೆ ಒಂದು ರೂಲ್ಸ್ ಇರುತ್ತಲ್ವಾ, ಆ ರೂಲ್ಸ್ ಅನ್ನ ಮೀರಿ ಅವರು ಯುದ್ಧವನ್ನ ಮಾಡ್ತಾ ಇದ್ರು. ಅಲ್ಲಿ ತಂದೆ ಮಗನ ಕಡೆ ನೋಡ್ತಾ ಇರಲಿಲ್ಲ, ಮತ್ತೆ ಮಗ ತಂದೆಯನ್ನ ಲೆಕ್ಕಿಸ್ತಾನೆ ಇರಲಿಲ್ಲ. ಇದೇ ರೀತಿ ಸೋದರನ, ಸೋದರಳಿಯ, ಮಾವ ಸೋದರಳಿಯನ, ಮತ್ತೆ ಮಿತ್ರನ ಬಗ್ಗೆ ಯೋಚನೆನೇ ಮಾಡ್ತಾ ಇರಲಿಲ್ಲ ಅಂತನ್ಬಿಟ್ಟು. ಅಂದ್ರೆ ಯಾರಿಗೂ ಕೇರ್ ಮಾಡ್ತಾ ಇರಲಿಲ್ಲ. ಸಿಕ್ಕಿದವ್ರನ್ನೆಲ್ಲ ಸಾಯಿಸ್ತಾ ಇದ್ರು, ಕೊಲ್ತಾ ಇದ್ರು, ಅವ್ರ ಜೊತೆ ಯುದ್ಧ ಮಾಡ್ತಾ ಇದ್ರು. ಯಾವ ರೀತಿ ಅಲ್ಲಿ ಅನ್ನಿಸ್ತಾ ಇತ್ತು ಅಂತಂದ್ರೆ, ಅವ್ರ ಮೈ ಮೇಲೆ ಭೂತಗಳೇ ಬಂದ್ಬಿಟ್ಟಿದೆಯೇನೋ, ಅಂದ್ರೆ ಮೈ ಮೇಲೆ ದೆವ್ವ ಹಿಡಿದವ್ರು ಹೆಂಗೆ ಯಾರನ್ನು ಗುರುತಿಸ್ತಾರೆ, ಸಿಕ್ಕವ್ರನ್ನೆಲ್ಲ ಕೊಂದು ಹಾಕ್ತಾ ಇರ್ತಾರೋ, ಆ ರೀತಿ ಭೂತಗಳ ಆವಾಹನೆಯಾಗಿ ಅವರು ಯುದ್ಧ ಮಾಡ್ತಾ ಇದ್ದಾರೇನೋ ಅನ್ನೋ ಹಾಗಿತ್ತು. ಈ ರೀತಿ ಆ ಯುದ್ಧ ಯಾವಾಗ ಮರ್ಯಾದೆಹೀನ ಮತ್ತೆ ಅತ್ಯಂತ ಭಯಾನಕವಾಯಿತೋ, ಆಗ ಭೀಷ್ಮರು ಮುಂದೆ ಬಂದ ತಕ್ಷಣ ಪಾಂಡವರ ಸೈನ್ಯ ಎಲ್ಲ ನಡಗೋದಕ್ಕೆ ಶುರುವಾಯಿತು. ಅಂದ್ರೆ ಈಗ ಎಲ್ಲ ಸೈನಿಕರು ತಮ್ಮ ಇಷ್ಟ ಬಂದಂಗೆ, ಒಂದು ಯುದ್ಧ ಅಂತಂದ್ರೆ ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇರ್ತಾ ಇತ್ತು. ಆದ್ರೆ ಈಗೇನಾಯ್ತು, ಅವರು ಮರ್ಯಾದೆಯನ್ನ ಬಿಟ್ಟು ಈಗ ಯುದ್ಧ ಮಾಡೋದಕ್ಕೆ ಶುರು ಮಾಡಿದ್ರಲ್ಲ. ಈಗ ಭೀಷ್ಮರು ಮುಂದೆ ಬರ್ತಾರೆ, ಆಗ ಪಾಂಡವರ ಸೈನ್ಯವೆಲ್ಲ ನಡಗೋದಕ್ಕೆ ಶುರುವಾಗತ್ತೆ. ಮುಂದೇನಾಗತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ.
ಹರೇ ಕೃಷ್ಣ.